ರಚನೆಯ ಚರ್ಚೆ ಶುರುವಾಗ್ತಾ ಇದ್ದಂತೆ ಆಕಾಂಕ್ಷಿಗಳು ಲಾಬಿ ಶುರು ಮಾಡಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನವಲಗುಂದ ಶಾಸಕ ಕೋನರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಕೊಡೋದು ಹೈಕಮಾಂಡಿಗೆ ಬಿಟ್ಟಿದ್ದು, ನನಗೆ ಸಚಿವ ಸ್ಥಾನ ಸಿಗೋ ವಿಶ್ವಾಸ ಇದೆ ಅಂತ ಬಂಗಾರಪೇಟೆ ಶಾಸಕ ಹೇಳಿದ್ದಾರೆ. ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆಯಾಗೋ ಲಕ್ಷಣ ಕಾಣಿಸ್ತಾ ಇದೆ. 2.5 ವರ್ಷದ ನಂತರ ಅವಕಾಶ ಕೊಡ್ತೀನಿ ಅಂತ ಕೇಳಿದ್ರು ಅಂತ ನಾರಾಯಣ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಸಚಿವ ಸ್ಥಾನ ಸಿಗೋ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಿಹಾರ ಚುನಾವಣೆ ಮುಗಿದ ನಂತರ ನನಗೆ ಸ್ಥಾನ ಸಿಗಬಹುದು ಅಂತ. ಸಿಎಂ ಸಿದ್ದರಾಮಯ್ಯ ಮೇಲೆ ನನಗೆ ವಿಶ್ವಾಸ ಇದೆ ಅಂತ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಬಿಹಾರ ಎಲೆಕ್ಷನ್ ತನಕ ಸುಮ್ಮನೆ ಇದ್ಬಿಡಿ. ಬಿಹಾರ ಎಲೆಕ್ಷನ್ ಕಳೆದು ಸಿಎಂ ಬಗ್ಗೆ ನನಗೆ ವಿಶ್ವಾಸ ಇದೆ. ನವೆಂಬರ್ಗೆ ಆಗುವಂಥ ಎಲ್ಲ ಲಕ್ಷಣಗಳು ಇದೆ. ಬಿಹಾರ ಚುನಾವಣೆ ನಂತರ ಸಂಪುಟ ವಿಸ್ತರಣೆ ಆಗಿ ಹಿಂದೆ 2 ವರ್ಷಗಳ ನಂತರ ಯಾರಿಗೆಲ್ಲ ಅವಕಾಶ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದರು. ಬಹುಶಃ ಎಲ್ಲರೂ ಕೊಡ್ತಾರೋ ಅನ್ನೋ ಒಂದು ಆಸೆ ನಮ್ಮಲ್ಲಿದೆ ಇವತ್ತು. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತದು, ಹೈಕಮಾಂಡಿಗೆ ಗೊತ್ತು. ಅವ್ರು ಏನು ಯಾವಾಗ ಮಾಡ್ತಾರಂತಾರೆ, 12 ಮಂದಿ ಬಿಡಬೇಕು ಅಂತ, 15 ಮಂದಿ ಬಿಡಬೇಕು ಅಂತಾರೆ. ಅದು ಹಿಂದೆ ಮಾತುಕತೆ ಆಗೈತಿ ಅಂತಾರೆ. ಏನಂದ್ರೆ 15 ಮಂತ್ರಿಗಳು ಬಿಟ್ಟು ಹೊಸಬರನ್ನು ತೊಗೋಬೇಕು ಅಂತ MLಗಳದ್ದು ಬೇಡಿಕೆ ಇದೆ. ಆ ರೀತಿಯಾಗಿ ಏನು ತೀರ್ಮಾನ ತೊಗೋತಾರೆ, ಹೈಕಮಾಂಡ್ ಏನು ತೀರ್ಮಾನ ತೊಗೋತಿದೆ, ಕಾಂಗ್ರೆಸ್ ಪಕ್ಷ ಅದಕ್ಕೆ ಬದ್ಧಾಗಿರ್ತದೆ. ನಾನು ಸಚಿವ ಸ್ಥಾನದ ಆಕಾಂಕ್ಷೆ ಅಂತ ಹೇಳಿವಿ, ಮಾಡೋದು ಬಿಟ್ಟದ್ದು ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.